आंगिकं भुवनं यस्य वाचिकं सर्ववाङ्मयम् आहार्यं चन्द्र तारादि तं नमः सात्विकं शिवम् ॐ नमः शिवाय। ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇಂದು ಪ್ರದರ್ಶಿಸುತ್ತಿರುವ ನಾಟಕ ಊರುಭಂಗ. ರಣಭೂಮಿಯಲ್ಲಿ ಭೀಷ್ಮ ದ್ರೋಣರೇ ರಣ ನದಿಯ 2 ದಂಡೆಗಳು. ಜಯದ್ರಥ ನೀರು, ಗಾಂಧಾರ ರಾಜ ಶಕುನಿ ಮಡು, ಕರ್ಣನು ಅಬ್ಬರದ ಅಲೆ, ಅಶ್ವತ್ಥಾಮನೇ ಮೊಸಳೆ, ಕೃಷ್ಣನೇ ತಿಮಿಂಗಿಲ, ದುರ್ಯೋಧನನೇ ಪ್ರವಾಹ, ಕೊರಂಬು ಕತ್ತಿಗಳೇ ಮರಳು. ಅಂತಹ ಹಾಗೆಗಳ ಹೊಳೆಯನ್ನೇ ಕೇಶವನೆಂಬ ದೋಣಿಯ ಸಹಾಯದಿಂದ ಅರ್ಜುನನು ದಾಟಿದನೋ ಆ ಭಗವಂತನು ನಮಗೂ ಶತ್ರುಗಳನ್ನು ದಾಟಲು ದೋಣಿಯಾಗಲಿ. ಪೂಜ್ಯ ಸಭಾಸದರಿಗೆ ನನ್ನ ಭಿನ್ನಹವಿದು. ಗೆಳೆಯರೇ, ನಿಮಗೆ ತಿಳಿದಿದೆಯೇ, ಧೃತರಾಷ್ಟ್ರನ ಕಡೆ 100 ಮಕ್ಕಳು ಕಣ್ಮುಚ್ಚಿ ಈಗ ದುರ್ಯೋಧನನೊಬ್ಬನೇ ಉಳಿದಿದ್ದಾನೆ. ಯುಧಿಷ್ಠಿರನ ಕಡೆ 5 ಪಾಂಡವರು, ಜನಾರ್ದನರು ಇವರಿಷ್ಟೇ ಉಳಿದಿದ್ದಾರೆ. ಆನೆ, ಕುದುರೆ, ರಾಜರು, ಯೋಧರು ಇವರೆಲ್ಲರೂ ಹತವಾಗಿರುವ ಈ ರಣಭೂಮಿಯ ಬಣ್ಣವೆಲ್ಲ ಕಲಸಿಕೊಂಡು ಚಿತ್ರಪಟದಂತೆ ಕಂಗೊಳಿಸುತ್ತಿದೆ. ಈಗ ಭೀಮನಿಗೂ ದುರ್ಯೋಧನನಿಗೂ ಯುದ್ಧ ಆರಂಭವಾದ ಮೇಲೆ ಮಿಕ್ಕೆಲ್ಲ ಯೋಧರು ರಾಜರ ಸಂಗಡ ಮೃತ್ಯು ಮಂದಿರವನ್ನು ಹೊಕ್ಕಂತೆ. ಓ, ಇಲ್ಲಿ ಆಗಲೇ ವ್ಯಾಸ, ಬಲರಾಮ, ಕೃಷ್ಣ, ವಿದುರ ಇವರೇ ಮುಂತಾದವರು ಕುರುಕುಲ ಯದುಕುಲ ಗಣಡಕ್ಕೂ ದೇವತಾ ಪ್ರಿಯರಾದವರು. ಸಮೀಕ್ಷದಲ್ಲಿಯೇ ಭೀಮಸೇನನಿಗೂ ದುರ್ಯೋಧನನಿಗೂ ಕದಾ ಯುದ್ಧ ಆರಂಭವಾಗಿದೆ. ಭೀಮನು ದ್ರೌಪದಿಯ ಕೇಶಭಂಗದಿಂದ ರೋಷಾವೇಶಗೊಂಡಿರುವ ವಾಯುಪುತ್ರ, ದುರ್ಯೋಧನನೆಂದರೆ 100 ಸಹೋದರರ ವಧೆಯಿಂದ ಕ್ರೋಧ ಹುಕ್ಕಿ ಹರಿಯುತ್ತಿರುವ ಮಹಾರಾಜ. ಪ್ರಚಂಡ ಗದೆ ಹೊಡೆತದ ಡಂ ಡಂ ಶಬ್ದ ಬೀಗ ಹೇಳುತ್ತಿದೆ. ಸುಂದರ ಚಿನ್ನದ ಅದಿರಿನಂತೆ ತುಂಬಿಕೊಂಡಿರುವ ಭೀಮನ ಎದೆಯನ್ನು ತಾಕಿ ಗದೆ ಪುಟಿದೇಳುತ್ತಿದೆ. ಇಂದ್ರನ ಐರಾವತದ ಸೊಂಡಿಲಿನಂತೆ ಗಟ್ಟಿಯಾಗಿರುವ ಹೆಗಲು ದುರ್ಯೋಧನನದು. ಆದರೂ ಅದು ಗದೆಯೇಟು ಬಿದ್ದು ಬಿರಿಯುತ್ತಿದೆ. ಪರಸ್ಪರವಾಗಿ ತೋಳ ನಡುವಣ ಪ್ರದೇಶಗಳನ್ನು ಇರುವರು ಗದಾಯುದ್ಧದಿಂದ ಹೊಡೆಯುತ್ತಿದ್ದಾರೆ. ಇದೋ ಇವನೇ ನಮ್ಮ ಮಹಾರಾಜ. ಇವನ ಕಿರೀಟವು ತಲೆಯಲ್ಲಾಡಿದಂತೆಲ್ಲ ಓರೆಯಾಗುತ್ತಿದೆ. ಕಣ್ಣು ಮೋರೆಯೆಲ್ಲ ಸಿಟ್ಟಿನ ಬೆಂಕಿಯಿಂದ ಉರಿಯುತ್ತಿದೆ. ಯುದ್ಧೋಚಿತ ಭಂಗಿಯಲ್ಲಿ ಇವನ ಶರೀರಾಕೃತಿ ಕುಳ್ಳಾಗಿಸಲ್ಪಟ್ಟಿದೆ. ಆದರೆ ಇವನು ಕೈ ಬೀಸುವ ಎತ್ತರ ವಿನೂತನವೆನಿಸುತ್ತಿದೆ. ಹೊಡೆತಕ್ಕೆ ರಕ್ತ ಚಿಮ್ಮಿ ಮೈಯೆಲ್ಲ ತೊಯ್ದಿರುವ ಈ ಪಾಂಡವ ವೀರರನ್ನು ನೋಡು. ಭೀಮನು ಗದೆಯನ್ನು ಬೀಸುತ್ತಾನೆ, ಸರಿದು ತಿರುಗಿ ಗರ್ಜಿಸುತ್ತಾನೆ, ತಟ್ಟನೆ ತೋಳನು ಏಟಿನಿಂದ ತಪ್ಪಿಸುತ್ತಾನೆ, ಎದುರಾಳಿಯ ಹಂಚಿಕೆಯನ್ನು ಮುರಿಯುತ್ತಾನೆ, ಎಡೆಬಿಡದೆ ಹೊಡೆಯುತ್ತಾನೆ. ಮಹಾರಾಜನು ವಿದ್ಯೆಯಲ್ಲಿ ನುರಿತವನು, ಆದರೆ ಭೀಮನಿಗೆ ಬಲ ಹೆಚ್ಚು. ಇದೋ ಇವನೇ ಭೀಮ. ನೆತ್ತಿಯ ಮೇಲೆ ಹೊಡೆತ ಬಿದ್ದು ರಕ್ತದಿಂದ ಮೈಯೆಲ್ಲ ಒದ್ದೆಯಾಗಿದೆ. ಬೆಟ್ಟದಂತೆ ಹೊಳೆಯುತ್ತಿರುವನು. ಕದನದಲ್ಲಂತೂ ಅವನಿಗೆ ಸಮಾನರು ಯಾರೂ ಇಲ್ಲ. ಆದರೆ ಇಂದ್ರನ ವಜ್ರಾಯುಧದ ಹೊಡೆತಕ್ಕೆ ಸಿಕ್ಕಿ ಉರಿಯುತ್ತಾ ಎಲ್ಲ ರಂಧ್ರಗಳಿಂದಲೂ ಧಾತುಗಳನ್ನು ಸ್ರವಿಸುತ್ತಿರುವ ಗಿರಿರಾಜ ಹೇಮಕೂಟ ಚಲದಂತೆ ಭೀಮನೀಗ ನೆಲಕ್ಕೆ ಬೀಳುವನು.
ಯುಧಿಷ್ಠಿರನ ಮುಖ ಬಾಡಿದೆ. ವಿದುರನ ಕಣ್ಣಲ್ಲಿ ನೀರು ತುಂಬಿದೆ. ಗಾಂಡಿವನು ಅರ್ಜುನ ಸಜ್ಜು ಮಾಡುತ್ತಿದ್ದಾನೆ. ಕೃಷ್ಣನು ಆಕಾಶವನ್ನು ನೋಡುತ್ತಿದ್ದಾನೆ. ಯುದ್ಧ ಪ್ರೇಕ್ಷಕನಾದ ಬಲರಾಮನು ಶಿಷ್ಯ ವಿಜಯದ ಸಂತೋಷದಿಂದ ತನ್ನ ನೇಗಿಲನ್ನು ತಿರ್ರನೆ ತಿರುಗಿಸುತ್ತಿದ್ದಾನೆ. ಈಗ ಮಹಾರಾಜರನ್ನು ನೋಡು. ಬಿದ್ದ ಭೀಮನನ್ನು ಅಪಹಾಸ್ಯ ಮಾಡುತ್ತಾ ಇವನು ಹೇಳುತ್ತಿರುವುದು ಹೀಗೆ: ಎಲಾ ಭೀಮ, ವೀರನಾದವನು ಎಂದೂ ಯುದ್ಧದಲ್ಲಿ ಕೆಳಗೆ ಬಿದ್ದವರನ್ನು ಕೊಲ್ಲುವುದಿಲ್ಲ. ಭಯವನ್ನು ಬಿಡು. ಅಪಹಾಸ್ಯಕ್ಕೀಡಾದ ಭೀಮಸೇನನನ್ನು ಕಂಡ ಕೃಷ್ಣನು ತನ್ನ ತೊಡೆ ತಟ್ಟಿ ಅವನಿಗೇನೋ ಸನ್ನೆಗೈದನು. ಓ, ಸನ್ನೆಯನ್ನು ಗ್ರಹಿಸಿದ ಭೀಮನು ಸಮಾಧಾನಗೊಂಡಿದ್ದಾನೆ. ಅಂತೂ ಗರ್ಜಿಸುತ್ತಾ ಮಹಾಸಿಂಹದಂತೆ ಕಣ್ಣರಳಿಸಿ ಭೂಮಿಯಿಂದ ಮತ್ತೆ ಮೇಲಕ್ಕೆದ್ದು ನಿಲ್ಲುತ್ತಿದ್ದಾನೆ. ಎಲ್ಲಾ ಮತ್ತೆ ಗದಾಯುದ್ಧ ಮೊದಲಾಗಿದೆ. ಈ ಭೀಮನು ಈಗ ತನ್ನ ಅಂಗೈಗಳನ್ನು ನೆಲದ ಮೇಲೆ ಉಜ್ಜಿ ತನ್ನ ತೋಳುಗಳನ್ನು ತಿಕ್ಕಿಕೊಂಡು ಧರ್ಮದ ಮೇಲೆ ಪರಿವೇ ಇಲ್ಲದೆ ಗದಾಯುದ್ಧದ ನಿಯಮವನ್ನೆಲ್ಲ ಮುರಿದು ಕೃಷ್ಣನು ಸನ್ನೆ ಮಾಡಿದನೋ ಇಲ್ಲವೋ, ದುರ್ಯೋಧನನ ತೊಡೆಗಳ ಮೇಲೆ ಈ ಭೀಮನು ತನ್ನ ಗದೆಯನ್ನು ಬೀಸಿಯೇ ಬಿಟ್ಟನಲ್ಲ. ಅಯ್ಯೋ, ಮಹಾರಾಜರು ಬಿದಿಯೇ ಬಿಟ್ಟನಲ್ಲ. ಆದರೆ ಬಲರಾಮನು ಇದನ್ನು ನೋಡಲಾರದೆ ಪೂರ್ಣವಾಗಿ ಕಣ್ಮುಚ್ಚಿದನು. ಓ, ರೋಷದಿಂದ ತಟ್ಟೆನೆ ತೆರೆದ ಕಣ್ಣಿಂದ ಭೀಮಸೇನನು ಹಿಂದಿರುವುದನ್ನು ನೋಡಿದ ಭಗವಾನ್ ಬಲರಾಮರು ಇತ್ತ ಕಡೆಯೇ ಧಾವಿಸುತ್ತಿದ್ದಾರೆ. ಕ್ಷತ್ರಿಯರೇ, ಕ್ಷತ್ರಿಯರೇ, ಈ ಭೀಮ ಮಾಡಿರುವುದು ಯೋಗ್ಯ ಕೆಲಸವಲ್ಲ. ಶತ್ರುಗಳ ಯಮನೆಂಬ ನನ್ನ ನೇಗಿಲನ್ನೇ ಅವನು ಲೆಕ್ಕಿಸಿಲ್ಲ. ಅವನ ಸೊಕ್ಕಿನಲ್ಲಿ ಮೋಸದಿದ್ದುವೆಂದಾಗಲಿ ನಾನಿರುವೆನೆಂದಾಗಲಿ ಒಂದನ್ನೂ ಗಣಿಸಿಲ್ಲ. ರಣಾಂಗಣದಲ್ಲಿ ದುರ್ಯೋಧನ ತೊಡೆಗಳನ್ನು ಹೊಡೆದು ಕೆಡಹಿದಾಗಲೇ ತನ್ನ ಕುಲದ ವಿನಯ ಸಮೃದ್ಧಿಯನ್ನು ಕೂಡ ನೆಲಸಮ ಮಾಡಿದ್ದಾನೆ. ಈ ನನ್ನ ಆಯುಧವಾದ ನೇಗಿಲಿಗೆ ಶತ್ರು ಸೈನ್ಯಗಳೆಷ್ಟೋ ಪ್ರಾಣವನ್ನರ್ಪಿಸಿ ಪೂಜೆಗೈದಿವೆ. ಕೈಯಿಂದ ಇದನ್ನೀಗ ಹಿಡಿದೆಳೆದು ಭೀಮನ ಅಗಲವಾದ ಎದೆ ಎಂಬ ಗದ್ದೆಯಲ್ಲಿ ರಕ್ತ ಬೆವರುಗಳ ಕೆಸರಿಂದ ತುಂಬಿದ ಕಾಲುವೆಗಳೇ ಹರಿಯುವಂತೆ ಮಾಡುತ್ತೇನೆ. ಶಾಂತರಾಗಬೇಕು ಭಗವಾನ್ ಬಲರಾಮರು, ಶಾಂತರಾಗಬೇಕು. ಗದಾ ಯುದ್ಧದ ನಿಯಮವನ್ನೇ ಮುರಿದು ಆ ಭೀಮನು ಗೈದ ಗದಾ ಪ್ರಹಾರದಿಂದ ನನ್ನ ತೊಡೆಗಳೆರಡು ನುಚ್ಚು ನೂರಾಗಿವೆ. ಹೇಗೋ ನೆಲದ ಮೇಲೆ ತೋಳುಗಳನ್ನೂರಿ ಅರೆಸತ್ತ ಮೈಯನ್ನು ತೆವಳಿಸುತ್ತಿದ್ದೇನೆ. ಶಾಂತರಾಗಬೇಕು ಭಗವಾನ್ ಬಲರಾಮರು, ಶಾಂತರಾಗಬೇಕು. ಇನ್ನು ಮುಂದೆ ವೈರ, ಯುದ್ಧದ ಮಾತು ಎಲ್ಲ ಇಲ್ಲಿಗೆ ಮುಕ್ತಾಯವಾಗಲಿ. ಮಗು ದುರ್ಯೋಧನ, ಒಂದು ಕ್ಷಣ ಕಾಲ ನಿನ್ನ ಮಾತನ್ನು ಬಿಗಿಡಿ. ಆ ಪಾಂಡವರನ್ನ ನನ್ನ ಈ ನೇಗಿಲ ಬಾಯಿಂದ ಕಿತ್ತೆಳೆಯಿಸಿ ನೀನು ಹೋಗುವಾಗ ನಿನ್ನನ್ನು ಹಿಂಬಾಲಿಸುವ ಪರಿವಾರದಂತೆ ಮಾಡುತ್ತೇನೆ. ನನ್ನ ಕಣ್ಣು ಮುಂದೆಯೇ ಮೋಸ ಮಾಡಿದ್ದಾರೆಂದು ಕ್ರೋಧ ಉಂಟಾಗಿದೆ ನನಗೆ. ಏನು? ನನಗೆ ಮೋಸವಾಯಿತೆಂದು ನಿಮ್ಮ ಭಾವನೆಯೇ? ಇಲ್ಲ ಭಗವಾನ್, ಇಲ್ಲ. ಯಾವ ಭೀಮನು ದಾರುಣವಾಗಿ ಉರಿಯುತ್ತಿದ್ದ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಓಡಿ ಹೋದನೋ, ಯಾವ ಭೀಮನು ಹಿಡಿಂಬನೆಂಬ ರಾಕ್ಷಸರಾಜನ ಪ್ರಾಣವನ್ನೇ ಹೀರಿದನೋ, ಅವನಿಂದ ನನಗೆ ಮೋಸವಾಯಿತೆಂದು ಭಾವಿಸಿದರೆ ಅದು ತಪ್ಪು. ನಾನು ಅವನಿಂದ ಸೋತಿಲ್ಲ. ಹಾಗಾದರೆ ನೀನು ಈ ಗತಿಗೆ ಬಂದಿರುವುದಾದರೂ ಯಾರಿಂದ? ದೇವೇಂದ್ರನ ಪಾರಿಜಾತ ವೃಕ್ಷ ಅಭಿಮಾನ ಎರಡನ್ನೂ ಒಟ್ಟಿಗೆ ಹಾರಿಸಿದವನ್ಯಾರು? ಸಾಗರದಾಳದಲ್ಲಿ ದಿವ್ಯ ವರ್ಷ ಸಹಸ್ರಗಳ ಕಾಲ ಲೀಲೆಯಿಂದ ಪವಡಿಸಿದವನ್ಯಾರು? ಆ ಜಗತ್ ಬಾಂಧವನಾದ ಶ್ರೀಹರಿ ಘೋರ ಭೀಮಗದೆಯನ್ನು ಒಳಹೊಕ್ಕು ನನ್ನನ್ನು ಮೃತ್ಯುವಿಗೆ ಅರ್ಪಿಸಿದ್ದಾನೆ. ಮಗನೇ, ಎಲ್ಲಿರುವೆ? ದುರ್ಯೋಧನನೇ,
ಎಲ್ಲಿರುವೆ? ಅರೆ, ಯಾರ ಧ್ವನಿ ಇದು? ಯಾರ ಕೂಗು? ಅಯ್ಯೋ, ತಂದೆ ಧೃತರಾಷ್ಟ್ರರು, ತಾಯಿ ಗಾಂಧಾರಿಯು ದುರ್ಜಯನಿಂದ ದಾರಿ ತೋರಿಸಿಕೊಳ್ಳುತ್ತಾ ಇತ್ತ ಕಡೆಯೇ ಬರುತ್ತಿದ್ದಾರಲ್ಲ. ಗದಾ ಪ್ರಹಾರದ ನೋವು ನನಗಾಗ ಏನೆಂದು ತಿಳಿಯಲಿಲ್ಲ. ಆದರೆ ಅದು ಈಗ ಅರಿವಿಗೆ ಬರುತ್ತಿದೆ. ಮಗನೇ, ಎಲ್ಲಿರುವೆ? ಕುರುವಂಶದ ಕೊಡಿಯೇ, ಎಲ್ಲಿರುವೆ? ಗಾಂಧಾರಿ, ಇರುವೆಯಾ? ಅಭಾಗಿಣಿಯಾದ ನಾನು ಇನ್ನೂ ಬದುಕೇ ಇದ್ದೇನೆ ಪ್ರಭು. ಗಾಂಧಾರಿ, ದುರ್ಯೋಧನನೆಂಬ ಕುಲಾಭಿಮಾನಿಯು ಎಲ್ಲಾದರೂ ಕಾಣಿಸುತ್ತಿರುವನೆ? ಕಾಣಿಸುತ್ತಿಲ್ಲ ಮಹಾರಾಜ. ಗಾಂಧಾರಿ, ಏನಂದೆ? ಕಾಣಿಸುತ್ತಿಲ್ಲವೇ? ಅಯ್ಯೋ, ಇಂದು ನಿಜವಾಗಿಯೂ ನಾನು ಕುರುಡನಾದೆ. ಹುಡುಕಿ ಕಂಡುಕೊಳ್ಳಬೇಕಾದ ಸಮಯದಲ್ಲಿಯೇ ಪುತ್ರನು ಕಾಣಿಸುತ್ತಿಲ್ಲ. ಎಲೈ ಪಾಪಿಯ ಮನೆ, ಹಗೆಗಳನ್ನು ಕದನದಲ್ಲಿ ಪುಡಿಗೈಯುವ ಕಡೆ ಕಾಲಕ್ಕೆ ನೆಲದ ಮೇಲೆ ಇತ್ತ ಪಿಂಡವನ್ನು ಒಬ್ಬ ಪುತ್ರನಿಂದಲಾದರೂ ಪಡೆಯಲು ಅರ್ಹನಲ್ಲವೇ? ಮಗು ಸುಯೋಧನ, ನನಗೆ ಮಾರ್ನುಡಿಯಪ್ಪ. 100 ಮಕ್ಕಳ ವಿನಾಶದಿಂದ ಕಂಗೆಟ್ಟಿರುವ ಈ ಮಹಾರಾಜನನ್ನು ಸಂತೈಸು. ಆಹಾ, ಈಕೆ ಪೂಜ್ಯಳಾದ ಗಾಂಧಾರಿ ಮಕ್ಕಳು ಮೊಮ್ಮಕ್ಕಳು ಮುಖಗಳನ್ನು ನೋಡಬೇಕೆಂಬ ಆಸೆಯನ್ನು ಕೂಡ ತೊರೆದವಳು. ದುರ್ಯೋಧನನ ಅವಾಸನವನ್ನು ಕೇಳಿ ಶೋಕದಿಂದ ಧೈರ್ಯಗುಂದಿರುವವಳು. ಪತಿವ್ರತೆಯಾದ ಈಕೆ ಧರ್ಮಾನುಸಾರಣೆಗೆಂದು ತಾನಾಗಿಯೇ ಕಟ್ಟಿಕೊಂಡಿರುವ ಕಣ್ಣಪಟ್ಟಿ ಇಂದು ನಿರಂತರವಾಗಿ ಕಣ್ಣೀರಿಂದ ತೊಯ್ದು ಹೋಗಿದೆ. ಓಹ್, ಇವನಾರು ನನ್ನ ಬಟ್ಟೆಯ ಸೆರಗನ್ನು ಎಳೆದು ದಾರಿ ತೋರಿಸುತ್ತಿರುವನೋ? ತಾತ, ನಾನು ದುರ್ಜಯ. ಕಂದ ದುರ್ಜಯನೇ, ಹೋಗಪ್ಪ ಹೋಗು, ನಿನ್ನ ತಂದೆಯನ್ನು ಹುಡುಕು ಹೋಗು. ತಾತ, ನನಗೆ ತುಂಬಾ ಆಯಾಸವಾಗುತ್ತಿದೆ. ಹೋಗಪ್ಪ, ನಿನಗೆ ಆಯಾಸವಾಗಿದ್ದರೆ ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತು ವಿಶ್ರಮಿಸುವಂತೆ. ಹಾ, ತೊಡೆಯ ಮೇಲ? ಹಾಗಾದರೆ ಹೋಗುವೆ. ಅಪ್ಪ ಅಪ್ಪ, ಎಲ್ಲಿರುವಿರಿ? ಮಹಾರಾಜರೇ, ಎಲ್ಲಿರುವಿರಿ? ಅಪ್ಪ ಅಪ್ಪ, ಎಲ್ಲಿರುವಿರಿ? ಮಹಾರಾಜರೇ, ಎಲ್ಲಿರುವಿರಿ? ಅರೆ, ಮಹಾರಾಜರು ಇಲ್ಲಿ ನೆಲದ ಮೇಲೆ ಕುಳಿತಿರುವರಲ್ಲ. ಅಪ್ಪ ಅಪ್ಪ, ನಾನು ನಿನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುವೆ. ಅಯ್ಯೋ, ಯಾಕಪ್ಪ? ಕಂದ, ಮೊದಲಿಂದಲೂ ರೂಢಿಯಾಗಿದ್ದ ಈ ನಿನ್ನ ಆಸನವನ್ನು ಬಿಟ್ಟು ಮತ್ತೆ ಎಲ್ಲಿ ಬೇಕಾದರಲ್ಲಿ ಕುಳಿತುಕೋ ಕಂದ. ಮೊದಲಿಂದಲೂ ಪ್ರಿಯವಾಗಿದ್ದ ಈ ನಿನ್ನ ಆಸನ ಇನ್ನು ಮುಂದೆ ನಿನಗಿಲ್ಲಪ್ಪ. ಅಪ್ಪ, ಹಾಗಾದರೆ ಈಗ ನೀ ಎಲ್ಲಿಗೆ ಹೋಗುವೆ? ನನ್ನ 100 ಸಹೋದರರನ್ನು ಹಿಂಬಾಲಿಸುತ್ತೇನೆ ಮಗು. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಪ್ಪ. ಹೋಗು ಕಂದ, ಹಾಗೆಂದು ಭೀಮನಿಗೆ ಹೇಳು. ಬಾ ಅಪ್ಪ, ನಿನ್ನನ್ನು ಅಜ್ಜ ಅಜ್ಜಿ ಅಂತಃಪುರದ ರಾಣಿಯರು ಎಲ್ಲರೂ ಹುಡುಕುತ್ತಿರುವರು. ಹೋಗು ಕಂದ, ನನಗೆ ಬರಲು ಶಕ್ತಿ ಇಲ್ಲ. ಬಾ ಅಪ್ಪ, ನಾನು ನಿನ್ನನ್ನು ಎತ್ತಿಕೊಂಡು ಹೋಗುವೆ. ಕಂದ, ನೀನಿನ್ನೂ ಮಗು ಅಪ್ಪ. ಪೂಜ್ಯರೇ, ಇಗೋ ಮಹಾರಾಜನು ಇಲ್ಲಿರುವನು. ಅಯ್ಯೋ ಕಷ್ಟ, ಇವನು ಮಹಾರಾಜನೇ. ಲೋಕದಲ್ಲೆಲ್ಲ ಕಂಬ ಬಂಗಾರದೆತ್ತರಕ್ಕೆ ಬೆಳೆದ ಏಕೈಕ ವಸುಧಾಧಿಪತಿಯೇ ಇಂದು ನೆಲದ ಮೇಲೆ ಸೋತು ಕುಳಿತಿರುವನೇ.
ಯುದ್ಧ ದುಂದುಬಿಗಳೆಲ್ಲ ಸದ್ದು ನಿಲ್ಲಿಸಿ ಮೂಕವಾಗಿರುವಾಗ ಬಾಣ ಕವಚ ಛತ್ರ ಚಾಮರಗಳೆಲ್ಲ ಎಲ್ಲೆಲ್ಲೋ ಚಲ್ಲಾಪಿಲ್ಲಿಯಾಗಿರುವಾಗ ಸಾರಥಿಗಳು ಯೋಧರು ಸತ್ತು ಬಿದ್ದಿರುವಾಗ ಇದ್ಯಾರ ಬಾಣದ ಸದ್ದು ಈಗ ಆಕಾಶದಲ್ಲಿ ಕಾಗೆಗಳನ್ನು ಬೆದರಿಸುತ್ತಿದೆಯಲ್ಲ? ಯಾವ ಯುದ್ಧವೆಂಬ ಯಜ್ಞವನ್ನು ಬಿಲ್ಗೊಂಡ ದುರ್ಯೋಧನನು ಪ್ರವೇಶ ಮಾಡಿದನೋ ಅದೇ ಯಜ್ಞವನ್ನೀಗ ನಾನು ಮತ್ತೆ ಪ್ರವೇಶಿಸುತ್ತಿದ್ದೇನೆ. ಅಧ್ವರ್ಯವೇ ಇಲ್ಲದೆ ಮುಗಿದು ಹೋಗುವ ಅಶ್ವಮೇಧ ಯಜ್ಞವನ್ನು ಮತ್ತೆ ಪ್ರವೇಶಿಸುವಂತೆ. ಓ, ಗುರುಪುತ್ರನಾದ ಅಶ್ವತ್ಥಾಮನು ಇತ್ತ ಕಡೆಯೇ ಬರುತ್ತಿದ್ದಾನೆ. ಅಬ್ಬಾ, ಈತನ ಕಣ್ಣು ಅರಳಿದ ತಾವರೆಯ ಸೆಳುಗಳಂತೆ ಸ್ಪಷ್ಟವೂ ವಿಶಾಲವೂ ಆಗಿದೆ. ಸೊಗಸಾದ ಚಿನ್ನದ ಯೂಪಸ್ತಂಭದಂತೆ ಉದ್ದವಾಗಿವೆ ನಿಡುತೋಳ್ಗಳು. ಇವನು ರಭಸದಿಂದ ಬಿಲ್ಲನ್ನು ಸೆಳೆದರೆ ಶಿಖರದ ಬಳಿ ಕಾಮನ ಬಿಲ್ಲು ಮೂಡಿರುವಾಗ ಕಾಳ್ಗಿಚ್ಚನೊಳಗೊಂಡಿರುವ ಮೇರು ಪರ್ವತವೂ ಎಂಬಂತೆ ಕಾಣಿಸುತ್ತಾನೆ. ಎಲೈ ರಾಜರೇ, ಕಾಳಗದ ಏರಾಟದಲ್ಲಿ 2 ಸೈನ್ಯಗಳೆಂಬ ಸಮುದ್ರಗಳು ತಾಕಿದ ಕಾರಣ ಮೇಲೆದ್ದ ಆಯುಧಗಳಿಂದ ತುಂಡು ತುಂಡಾದ ಮೈಯವರೇ, ಕುಟುಕು ಜೀವದಿಂದ ಇನ್ನು ಹೇಗೋ ಉಸಿರಾಡುತ್ತಾ ಉಳಿದವರೇ, ಕೇಳಿ, ನೀವೆಲ್ಲರೂ ಕೇಳಿ. ಮೋಸದ ಬಲದಿಂದ ತೊಡೆಯೊಡೆದ ಕೌರವೇಂದ್ರ ನಾನಲ್ಲ. ಶಸ್ತ್ರವು ಶಿಥಿಲವೂ ವಿಫಲವೂ ಆದಂತ ಸೂತಪುತ್ರ ಕರ್ಣನೂ ನಾನಲ್ಲ. ಈಗ ಅಸ್ತ್ರಧಾರಿಯಾಗಿ ಈ ವಿಜಯ ಭೂಮಿಯನ್ನು ನೋಡಲು ರಭಸದಿಂದ ಬಂದಿರುವ ನಾನು ದ್ರೋಣಪುತ್ರನಾದ ಅಶ್ವತ್ಥಾಮ. ಈ ಯುದ್ಧದ ಜಯಲಕ್ಷ್ಮಿಯಿಂದ ತಾನೇ ನನಗೆ ಯಾವ ಪ್ರತಿಫಲವಿದೆ? ನಾನು ನನ್ನ ತಂದೆಯ ಉತ್ತರ ಕ್ರಿಯೆಯಲ್ಲಿ ಮಗ್ನನಾಗಿರುವಾಗ ಕುರುಕುಲಲ ಮಗನಾದ ಮಹಾರಾಜನನ್ನು ವಂಚಿಸಿದ್ದಾರೆ. ಇದನ್ನು ಯಾರು ತಾನೇ ನಂಬಿಯಾರು? ಹೋ, ಗಾಂಧಾರಿ ಪುತ್ರನಲ್ಲಿ ಹೋದೆನೋ ಕಾಣೆ. ಅಯ್ಯ ಕುರುರಾಜ, ಎಲ್ಲಿರುವಿರಿ? ಅಯ್ಯ ಕುರು ಮಹಾರಾಜ, ಇದೇನು? ಗುರುಪುತ್ರ, ಇದು ಅಸಂತೋಷದ ಫಲವಪ್ಪ. ಅಯ್ಯ ಕುರು ಮಹಾರಾಜ, ಈ ಎಲ್ಲ ಚಮತ್ಕಾರದ ಬೇರನ್ನೇ ತೊಳೆದು ಬಿಡುತ್ತೇನೆ. ಹಾಗಾದರೆ ನೀನು ಏನು ಮಾಡಲಿರುವೆ? ಯುದ್ಧಕ್ಕೆ ಸಜ್ಜಾಗಿ ಗರುಡನ ಬೆನ್ನೇರಿ ಕುಳಿತವನು 8 ಭೀಷಣ ಭುಜಗಳಿಂದ ಶಾರ್ಗ್ನವೆಂಬ ಬಿಲ್ಲನ್ನು ಹಿಡಿದು ಅದಾ ಆ ಕೃಷ್ಣ, ಆ ಪಾಂಡವ ಕುಮಾರರೇ, ಎಲ್ಲರನ್ನು ನನ್ನ ಶಸ್ತ್ರಾಜಾಲದಿಂದ ಒರೆಸಿ ಬಿಡುತ್ತೇನೆ. ಬಗೆ ಬಗೆಯ ಚಿತ್ರಗಳನ್ನು ಬರೆದಿರುವ ಚಿತ್ರಪಟಗಳನ್ನು ಒರೆಸುವಂತೆಯೇ. ಬೇಡಪ್ಪ, ಬೇಡ, ನೀನು ಹಾಗೆ ಮಾಡಬೇಡ. ಅಭಿಷಕ್ತರಾದ ರಾಜರ ನೆರವಿಯೇ ನೆಲದ ಮಡಿಲನ್ನು ಸೇರಿತು. ಕರ್ಣನು ಸ್ವರ್ಗಕ್ಕೆ ಹೋದ. ಭೀಷ್ಮರು ದೇಹವನ್ನು ಬಿಟ್ಟಾಯಿತು. ಕಾಳಗದ ಮುಂಚೂಣಿಯಲ್ಲಿ ನನ್ನ 100 ಸಹೋದರರು ಹೋಗಿದ್ದಾಗಿದೆ. ನಾನು ಹೀಗಾಗಿದ್ದೇನೆ. ಗುರುಪುತ್ರ, ನೀನಾದರೂ ಬಿಲ್ಲನ್ನು ತೊರೆದು ಬಿಡು. ಏನಂದೆ? ಪಾಂಡುಪುತ್ರರು ಯುದ್ಧದಲ್ಲಿ ನಿನಗೆ ಜುಟ್ಟು ಹಿಡಿದು ಗದಾಪ್ರಹಾರ ಮಾಡಿದಾಗ ನಿನ್ನ ತೊಡೆಗಳ ಸಂಗಡವೇ ದರ್ಪವನ್ನು ಮುರಿದನೇನು? ಹಾಗೆನ್ನಬೇಡ ಗುರುಪುತ್ರ. ಒಮ್ಮೆ ಜೂಜಿನ ಸಭೆಯಲ್ಲಿ ದ್ರೌಪದಿಯನ್ನು ಜುಟ್ಟು ಹಿಡಿದು ಸೆಳೆದು ತರಿಸಿದೆ. ಇನ್ನೊಮ್ಮೆ ಬಾಲನಾದರೂ ಕುಮಾರಾಭಿಮನ್ಯುವನ್ನು ರಣರಂಗದಲ್ಲಿ ಕೊಲ್ಲಿಸಿದೆ. ಮತ್ತೊಮ್ಮೆ ಕಾಡು ಮಿಗಗಳ ಸಂಗಡ ಪಾಂಡವರನ್ನು ವನವಾಸಗೈವಂತೆ ಮಾಡಿಸಿದೆ. ನಾನು ಮಾಡಿದ್ದಕ್ಕೆ ಹೋಲಿಸಿದರೆ ಅವರು ನನಗೆ ಮಾಡಿರುವುದು ಅಲ್ಪವೇ ಸರಿ. ಮಗನೇ ದುರ್ಜಯ. ಅಪ್ಪ, ಏನಪ್ಪ? ನೀನು ಹೇಗೆ ನನ್ನ ಸೇವೆಗೈಯುತ್ತಿದ್ದೆಯೋ ಹಾಗೆ ಇನ್ನು ಮುಂದೆ ದ್ರೌಪದಿಯ ಸೇವೆಗೈಯಬೇಕು ಮಗನೇ. ಅಜ್ಜಿ ಕುಂತಿಯನ್ನು ತಾಯೆಂಬ ಭಾವನೆಯಿಂದ ಕಾಣಬೇಕು. ಸರಿ ಅಪ್ಪ. ಅಪ್ಪ, ಈ ನನ್ನ ಮುಡಿ ನಿಮಗೆ ಬಿಟ್ಟು ಇನ್ಯಾರಿಗೂ ಸೇರಿದ್ದಿಲ್ಲ. ಯಾವ ಅಭಿಮಾನದ ಸಂಗಡದೊಂದಿಗೆ ಹುಟ್ಟಿದೆನೋ ಅದೇ ಅಭಿಮಾನದೊಂದಿಗೆ ಇಂದು ಸ್ವರ್ಗಕ್ಕೆ ಹೋಗುವೆನು. ನಾನಿನ್ನು ಬರುತ್ತೇನೆ. ಲೋಕಕ್ಕೆಲ್ಲ ಒಳಿತಾಗಲಿ. ಇದೋ 1000 ಹಂಸಗಳು ಕಟ್ಟಿರುವ ವೀರವಾಹನವಾದ ವಿಮಾನವನ್ನು
ಯಮನು ನನ್ನ ಕರೆದೊಯ್ಯಲೆಂದು ಕಳುಹಿಸಿದ್ದಾನೆ. ಇದೋ ಬಂದೆ ಬಂದೆ ಬಂದೆ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.